ಹಾಯ್ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವೀಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತಿನ ಟಾಪಿಕ್ ಬಂದರೆ ನೀವು ಯಾವ ರೀತಿಯಲ್ಲಿ ಈಗ SSP ಈಗ ಅಮೌಂಟ್ ಬಿದ್ದಿದೆಯಾ ಅಥವಾ ಇಲ್ಲ ಅಂತ ನೀವು ನೋಡೋದು, ಮತ್ತು SSP ನಂದು ಯಾಕೆ ಬಿದ್ದಿಲ್ಲ, ಏನು ಪ್ರಾಬ್ಲಮ್ಮು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ವಿಡಿಯೋದಲ್ಲಿ ಹೇಳ್ತೀವಿ ನೋಡಿರಿ. ಈ SSP ಪೋರ್ಟಲಿಗೆ ಮೊದಲನೇದಾಗಿ ಲಾಗಿನ್ ಆಗಿ ನಿಮ್ಮದು ಏನು ಪ್ರಾಬ್ಲಮ್ ಚೆಕ್ ಮಾಡ್ಕೊಳ್ಳಿ ಫಸ್ಟ್. ನೋಡಿರಿ, ನಾವು ಲಾಗಿನ್ ಮಾಡ್ತಾ ಇದ್ದೀವಿ ಇವಾಗ. ಇವಾಗ ಲಾಗಿನ್ ಆಗ್ತಾ ಇಲ್ಲ, ತಡ್ರಿ 15 ನಿಮಿಷ. ಇವಾಗ ಲಾಗಿನ್ ಆಯಿತು. ಇಲ್ಲಿ ಲಾಗಿನ್ ಆದ ತಕ್ಷಣ ಇಲ್ಲಿ ಇಯರ್ ವೈಸ್ ಚೆಕ್ ಮಾಡಿ ಸ್ಟೇಟಸ್ಸಿಗೆ ಬರ್ರೆ. ಸ್ಟೇಟಸ್ಸಿಗೆ ಬಂದಮೇಲೆ ಇಲ್ಲಿ ವ್ಯೂ ಬರ್ತಾರೆ. ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಅಂತ ನೀವು ಚೆಕ್ ಮಾಡ್ಕೋಬೋದು. ಇವಾಗ ನಿಮ್ಮದೆಲ್ಲ ಡೀಟೇಲ್ಸ್ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ಮದು ಬ್ಯಾಂಕ್ ಇರ್ತದಲ್ಲ, ಬ್ಯಾಂಕ್ ವಿತ್ ಸೀಡ್ ಎಸ್, ಇಲ್ಲಿ ನೋ ಅಂತ ಇದ್ದರೆ ಇಲ್ಲಿ ನಿಮಗೆ ದುಡ್ಡು ಸ್ಯಾಂಕ್ಷನ್ ಆಗಿದ್ರೂ ದುಡ್ಡು ಬರೋಲ್ಲ. ಇಲ್ಲಿ ನಿಮಗೆ ಎಸ್ ಅಂತ ಬರಬೇಕಂದ್ರೆ ನೀವು ಆಧಾರ್ ಕಾರ್ಡ್ ಸೀಡ್ ಮಾಡಿಸ್ಬೇಕು ಬ್ಯಾಂಕಿಗೆ. ಹಂಗಾದರೆ ಸೀಡ್ ಮಾಡಿಸ್ಬೇಕು. ಮತ್ತು ನಿಮ್ಮದು ಇಲ್ಲಿ ನೇಮ್ ವಿತ್ ಮ್ಯಾಚಿಂಗ್ ವಿತ್ ಆಧಾರ್ ಕಾರ್ಡ್ ಇಲ್ಲಿ ಇದೆ ನೋಡಿ. ಇಲ್ಲಿ ಹೆಸರೇನು KLJ ಅಂತ ಇದೆ. ಆಧಾರ್ ಕಾರ್ಡಲ್ಲಿ ಅದೇ ಇರಬೇಕು, ಪಾಸ್ಬುಕ್ಕಲ್ಲಿ ಅದೇ ಇರಬೇಕು. ಹಂಗಾದ್ರೆ ಸೇಮ್ ಇರ್ಬೇಕು. ಇಲ್ಲಪ್ಪ ನಂದು ಜಯಂತ್ ಅಂತ ಒಂದರಲ್ಲಿ ಐತಿ, ಇನ್ನೊಂದು ಒಂಥರ ಐತಿ, ಈ ಥರ ಎಕ್ಸ್ಚೇಂಜ್ ಇದ್ದರೆ ಅದು ನೋ. ಇಲ್ಲಿ ರಿಮಾರ್ಕ್ನಾಗೆ ತೋರಿಸು. ಇಲ್ಲಿ ತಪ್ಪು ಏನು ಬರ್ತಾ ಇರಲ್ಲ. ಇಲ್ಲಿ ನಿಮ್ಮದು ಅಪ್ರೂವಲ್ ಆಗಿದೆ ಇಲ್ಲ ಫಸ್ಟ್ ಚೆಕ್ ಮಾಡ್ಕೋಬೇಕು. ಅಪ್ರೂವಲ್ ಆಗಿದೆ ಅಂದರೆ ಬರುತ್ತೆ ನಿಮಗೆ. ಈ ಥರ ಎಲ್ಲ ಬಂದಿದೆ, ಆದರೂ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಅಂದರೆ ಅಮೌಂಟ್ ಸ್ಯಾಂಕ್ಷನ್ ಆಗೋದು ಸ್ವಲ್ಪ ನಿಧಾನ, ಸ್ಲೋ ಪ್ರೊಸೆಸ್ ಆಗ್ತದೆ. ಈಗ ಯಾಕೋ ಇಲ್ಲಿ ಸ್ಲೋ ಪ್ರೊಸೆಸ್ ಆದ್ರೂ ಇಲ್ಲಿ ಅಮೌಂಟ್ ಸ್ಯಾಂಕ್ಷನ್ ಆದಮೇಲೂ ಕೂಡ 1 ತಿಂಗಳು ಅಥವಾ 2 ತಿಂಗಳು ಟೈಮ್ ತೊಗೊಳುತ್ತೆ ಭಾಳ. ಅದು ಪ್ರೋಸೆಸ್ 1 ದಿನದಲ್ಲೂ ಆಗ್ಬೋದು, ತಿಂಗಳ ತನಕ ತಗೋಬೋದು. ಅದು ಯಾವ ರೀತಿ ಅಧಿಕಾರಿಗಳ ಇರುತ್ತಲ್ಲ ಆ ಥರ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಇವ್ರದ್ದು ಎಲ್ಲ ಆಗಿದೆ ಎಲ್ಲ, ಆದರೆ ಡಿಬಿಟಿಂಗ್ ಮಾತ್ರ ಬಂದಿಲ್ಲ. ಇಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ಸೀಡಿಂಗ್ ಎಲ್ಲ ಪಕ್ಕ ಎಲ್ಲ ಕ್ಲೀನ್, ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿರಿ, ರೆಡಿ ಮಾಡಿಸ್ರಿ. ಪಕ್ಕ ಬಂದೇ ಬರುತ್ತೆ. ನಿಧಾನ ಆಗ್ಬೋದು ಆದರೆ ಪಕ್ಕ ಬೀಳುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.